ಬಿಡದಿ ಟೌನ್ಶಿಪ್ ವಿರುದ್ಧ ದಳಪತಿಗಳ ರಣಕಹಳೆ ಮೊಳಗಿರುವುದು. ಮಳೆ ನಡುವೆಯೂ ಕೂಡ ಜೆಡಿಎಸ್ ನಾಯಕರು ಕಾಲ್ನಡಿಗೆ ನಡೆಸ್ತಾ ಇದ್ದಾರೆ. ಬೈಲಮಂಗಲದಿಂದ ಬೆಂಗಳೂರಿನತ್ತ ಸಹಸ್ರಾರು ಜನ ಎರಡನೇ ದಿನದ ಪಾದಯಾತ್ರೆಯಲ್ಲಿ ದೇವೇಗೌಡರು ಭಾಗಿ. ಇವತ್ತು ಬಿಡದಿಯಿಂದ ನೈಸ್ ಜಂಕ್ಷನ್ ವರೆಗೆ ಪಾದಯಾತ್ರೆಯಲ್ಲಿ ಭಾಗಿ ಆಗಿರೋದು. ಸರ್ಕಾರದ ವಿರುದ್ಧ ದೇವೇಗೌಡರು ಈ ಸಂದರ್ಭದಲ್ಲಿ ಗುಡುಗಿದ್ದಾರೆ. ಸುಳ್ಳು ಹೇಳಿ ರೈತರ ಮನೆ ಯಾಕೆ ಹಾಳು ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಇಂಥ ಮಳೆಯಲ್ಲಿ ರೈತರು ಹೆಜ್ಜೆ ಹಾಕ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ರೈತರು ಸಾಥ್ ನೀಡಿದ್ದಾರೆ ಜೆಡಿಎಸ್ನ ಪಾದಯಾತ್ರೆಗೆ. ಕೃಷಿ ನಂಬಿದವರ ಹೊಟ್ಟೆಗೆ ಹೊಡಿಬೇಡಿ ಅಂತ ದೇವೇಗೌಡರು ಈ ಸಂದರ್ಭದಲ್ಲಿ ಗುಡುಗಿದ್ದಾರೆ. ಬಿಡಿಎನಲ್ಲಿ 20,000 ಸೈಟ್ ಖಾಲಿ ಬಿದ್ದಿವೆ. ಆ ಸೈಟ್ಗಳನ್ನ ತೆಗೆದುಕೊಳ್ಳೋರೇ ಇಲ್ಲ. ಎಷ್ಟೋ ಕಟ್ಟಿರುವ ಮನೆಗಳು ಖಾಲಿ ಬಿದ್ದಿದೆ. ಇವನ್ನೆಲ್ಲ ನೋಡಿ ಯಾಕೆ ರೈತರ ಮನೆ ಹಾಳು ಮಾಡ್ತೀರಿ ಅಂತ ಹೇಳಿ ದೇವೇಗೌಡರು ಗುಡುಗಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ 3 ದಿನಗಳ ಕಾಲ ನಿರಂತರವಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಆಯ್ತಪ್ಪ, ನಮಸ್ಕಾರ. 3 ದಿನದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇವತ್ತು 2ನೇ ದಿನ ಪಾದಯಾತ್ರೆ. ಸರ್ಕಾರ ಏನಾದ್ರೂ ನಿಮ್ಮ ಪಾದಯಾತ್ರೆಗೆ ಮಾಡೋದು ಏನಾದ್ರೂ ಈಗ ಸರ್ಕಾರ ರೈತ ಪರವಾದಂತ ಫ್ರೀಡಂ ಪಾರ್ಕ್ನ ಈ ಒಂದು ಪಾದಯಾತ್ರೆಗೆ ನಿನ್ನೆ ದಿನದಿಂದ ರೈತರ ಜೊತೆಗೂಡಿ ಜನತಾದಳ ಪಕ್ಷ ಬೆಂಬಲವಾಗಿ ನಿಂತು ಈ ಹೋರಾಟಕ್ಕೆ ಕೈ ಹಾಕಿದ್ದೇವೆ. ಈ ಒಂದು ಪಾದಯಾತ್ರೆ ಮಾಡತಕ್ಕಂತ ಒಂದು ಅಗತ್ಯತೆ ಸೃಷ್ಟಿ ಮಾಡಿದಂತದ್ದೇ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಯಾವುದೇ, ಅದರಲ್ಲೂ ಈ ಕ್ಷೇತ್ರದ ಜನಪ್ರತಿನಿಧಿಗಳು, ಇತ್ತೀಚೆಗೆ ಮಂತ್ರಿಗಳಾಗಿರ್ತಕ್ಕಂಥವರು ಬಂದು 500 ದಿನಗಳ ಕಾಲಕ್ಕೂ ಹೆಚ್ಚು ಸಮಯ ಪ್ರತಿಭಟನಾ ಸ್ಥಳದಲ್ಲಿ ರೈತಾಪಿ ವರ್ಗ ಏನು ಕೂತಿದ್ದಾರೆ, ಅವರ ಪರ ವಿರೋಧ, ಸಾಧಕ ಬಾಧಕ ಯೋಜನೆ ಬಗ್ಗೆ ಇವು ಚರ್ಚೆ ಆಗಿದ್ರೆ ಬಹುಶಃ ಇದು ಈ ಹಂತಕ್ಕೆ ಹೋಗಿ ನಿಲ್ತಾ ಇರಲಿಲ್ಲ. ಇವೆಲ್ಲದಕ್ಕೂ ಕೂಡ ಸರ್ಕಾರದ ಉದ್ದಟತನವೇ ಕಾರಣ. ಜೊತೆಯಲ್ಲಿ ಪಾಪ ಅವರು ಪ್ರತಿಷ್ಠೆಯಾಗಿ ತಗೊಂಡಿರ್ತಕ್ಕಂಥದ್ದಷ್ಟೇ ಅಲ್ಲ, ಇದನ್ನ ಒಂದು ರಿಯಲ್ ಎಸ್ಟೇಟ್ ದಂಧೆಯಾಗಿ, ರಿಯಲ್ ಎಸ್ಟೇಟ್ ಮಾಫಿಯಾ ಆಗಿ ಅದತ್ರ 35,000ಕ್ಕೂ ಹೆಚ್ಚು ಒಂದು ಲಾಭದಾಯಕವಾದಂತ ಒಂದು ಪ್ರಾಜೆಕ್ಟ್ ಆಗಿ ಇದನ್ನ ಪರಿಗಣಿಸಿದ್ದಾರೆ ಹೊರತುಪಡಿಸಿ ಇದು ಯಾವುದೇ ಅಭಿವೃದ್ಧಿ ಮಾಡತಕ್ಕಂತ ಒಂದು ಯೋಜನೆಯಾಗಿ ಉಳಿದಿಲ್ಲ. ಅಲ್ಲ ಸರ್, ನೀವು ಯೂತ್ ಲೀಡರ್ ಇದ್ದೀರಾ, ಆ ಕಾರಣಕ್ಕೋಸ್ಕರ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅನ್ನೋ ಮಾತನ್ನ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರೋದು, ಯಾಕೆ ನೀವು ವಿರೋಧ ಮಾಡ್ತಾ ಇರೋದು ಅಂತ? ಈಗ ನಾವು ಮೊದಲನೇ ದಿನದಿಂದ ಹೇಳಿದೀವಿ, ನಾವು ಅಭಿವೃದ್ಧಿಯ ವಿರೋಧಿಗಳಲ್ಲ. ಈಗಾಗಲೇ ಹಲವಾರು ಜಾಗದಲ್ಲಿ ಈಗ ಆಯ್ತಪ್ಪ, ಬಹಳ ದೂರ ಹೋಗೋದು ಬೇಡ, ಇಲ್ಲೇ ಕ್ವಿನ್ ಸಿಟಿ ಇದೆ, 5,000ಕ್ಕೂ ಹೆಚ್ಚು ಎಕರೆ ಅಕ್ವಿಸಿಷನ್ ಆಗಿದೆ, ಇನ್ನೂ 2,000 ಎಕರೆ ಅಕ್ವಿಸಿಷನ್ ಆಗ್ತಾ ಇದೆ. ಯಾಕೆ ಆ ಭಾಗದಲ್ಲಿ ಯಾಕೆ ನೀವು ಎ ಸಿಟಿ ಅಥವಾ ಸ್ಮಾರ್ಟ್ ಸಿಟಿ ಕಟ್ಟೋದಕ್ಕೆ ನಿಮಗೆ ಅಕ್ವಿಸಿಷನ್ ಆಗಿರ್ತಕ್ಕಂಥ ಜಮೀನ್ ಇರ್ತಕ್ಕಂಥದ್ದೇನಿದೆ ಅದನ್ನ ಯಾಕೆ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಿ? ಇಲ್ಲಿ ಫಲ ಕೊಡ್ತಾ ಇದೆ, ರೈತರ ಜೀವನಾಡಿ, ಕೃಷಿ ಪ್ರದೇಶ, ನೀರಾವರಿ ಪ್ರದೇಶ, ಇಂಥ ಕಡೆ ಯಾಕೆ ನೀವು ರೈತರಿಗೆ ನೀವು ದಬ್ಬಾಳಿಕೆ ಮಾಡಿ ಒತ್ತಾಯ ಪೂರ್ವಕವಾಗಿ ಭೂಮಿಯನ್ನ ಕಸ್ಕೊಳ್ಳೋಕೆ ಹೋಗ್ತಾ ಇದ್ದೀರಿ? ಏನ್ ನಿಮ್ಮ ಉದ್ದೇಶ? ಅಕ್ವಿಸಿಷನ್ ಆಗಿರ್ತಕ್ಕಂಥ ಲಕ್ಷಾಂತರ ಎಕರೆ ಕೆಡಿಬಿಲ್ ಇವತ್ತು ಬಿದ್ದಿದೆ. ಇಲ್ಲಿ ಶರಣಗೌಡರು ಇದ್ದಾರೆ. ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಕೇಳಿ. ಈ ಭಾಗದಲ್ಲಿಯೂ ಕೂಡ ಎಷ್ಟೋ ಜನ ಲೇಬರ್ಸ್ ಇವತ್ತು ಇಲ್ಲಿ ಕೆಲಸ ಮಾಡಕ್ ಬರ್ತಾ ಇದ್ದಾರೆ, ಗೂಳೆ ಹೋಗ್ತಾ ಇದ್ದಾರೆ. ಯಾಕೆ ರೂಪಿಸ್ಲಿಕ್ಕೆ ಆಗೋದಿಲ್ಲ? ಏನ್ ಸಮಸ್ಯೆ ಏನಿದೆ ಕೇಳಿ ಶರಣಗೌಡ್ರನ್ನ. ಕಾಂಗ್ರೆಸ್ ಅವರು ಹೇಳ್ತಾ ಇರೋದು, ನಿಖಿಲ್ ಅವರು ಚುನಾವಣೆಗೋಸ್ಕರ 2028 ಚುನಾವಣೆಗೋಸ್ಕರ ಗಿಮಿಕ್ ಮಾಡ್ತಾ ಇದ್ದಾರೆ, ಗೆಲ್ಲೋಕೋಸ್ಕರ ಅಂತ ಹೇಳ್ತಿದ್ದಾರೆ. ನೋಡಿ, ಕಾಂಗ್ರೆಸ್ ಪ್ರತಿದಿನ ಒಂದೊಂದು ಸ್ಕ್ರಿಪ್ಟ್ ಬರ್ಕೊಂಡ್ ಬರ್ತಾರೆ. ನಾನು ಅವ್ರಿಗೆ ಉತ್ತರ ಕೊಡಬೇಕಾಗಿಲ್ಲ. ಅವರು ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು, ಆಡಳಿತದಲ್ಲಿ ಅವರಿದ್ದಾರೆ. ಇವತ್ತು ರೈತರ ಸಂಕಷ್ಟವನ್ನ ಅವ್ರು ಕೇಳಬೇಕಾಗಿದೆ. ರೈತರ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಹೋರಾಟ ಕಟ್ಟಿರೋದು. ನಾನು ಹೇಳದ್ನಲ್ಲ, ಈ ಅನಿವಾರ್ಯತೆ, ಈ ಅಗತ್ಯತೆ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಯಾರು? ಸೃಷ್ಟಿಕರ್ತರೆ ಕಾಂಗ್ರೆಸ್ನ ಮಹಾನ್ ನಾಯಕರು. ಯಾಕೆ ಇಲ್ಲಿವರೆಗೂ ಯಾಕೆ ತಗೊಂಡ್ಬಂದ್ರಿ ಇದನ್ನ? ಯಾಕೆ ವೈ ಶುಡ್ ನಾಟ್ ಹ್ಯಾವ್ ಸೆಟಲ್ಡ್ ಇಟ್? ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ 2006ರಲ್ಲಿ 3ನೇ ಬಾರಿ ಒಂದು ಸಭೆಯನ್ನ ಕರೆದಾಗ ರೈತರ ಜೊತೆ ಕೃಷ್ಣ ಕಚೇರಿಯಲ್ಲಿ ಮಾತಾಡಿದಾಗ ರೈತರು ಇದೇ ಮಾತನ್ನ ಹೇಳಿದಾಗ ಕುಮಾರಸ್ವಾಮಿ ಅವರು ಸದನದ ಒಳಗಡೆನೂ ಕೂಡ ಈ ಪ್ರಾಜೆಕ್ಟ್ ಅನ್ನ ನಾನು ಡ್ರಾಪ್ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ರೆಕಾರ್ಡಿಂಗ್ ಫೈಂಡಿಂಗ್ಸ್ ಕೂಡ ನಿಮಗೆ ಸಿಗುತ್ತೆ.
ಸರ್, ಒಂದ್ ವೇಳೆ ಏನಾದ್ರು ಭೂಮಿ ಕಿತ್ಕೊಂಡ್ರೆ ನಿಮ್ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ ಸರ್ಕಾರದ ವಿರುದ್ಧವಾಗಿ? ಭೂಮಿ ಕಿತ್ಕೊಳ್ತಕ್ಕಂತ ಪ್ರಶ್ನೆನೇ ಎದುರಾಗಲ್ಲ. ಅವರು ಫೈನಲ್ ನೋಟಿಫಿಕೇಶನ್ ಮಾಡಾಗಿದೆ 5,500 ಎಕರೆ. ಇವತ್ತು ಅದ್ರ ಮೇಲೆ ಒಂದು ಅಪೀಲ್ ಹೋಗಾಗಿದೆ. ನಾವು ಈಗಾಗಲೇ ವಕಾಲತ್ತಿನ ರೈತರು ಸೈನ್ ಹಾಕಿದ್ದಾರೆ. ನಮಗೆ ಅತಿ ಶೀಘ್ರದಲ್ಲೇ ಹಿಯರಿಂಗು ಕೂಡ ಬರುತ್ತೆ. ಕಾನೂನಿನ ಹೋರಾಟದಲ್ಲಿ ರೈತರಿಗೆ ಆನ್ ಮೆರಿಟ್ ಗ್ರೌಂಡ್ಸ್ ಜಯ ಸಿಗುತ್ತೆ ಅಂತಕ್ಕಂಥದ್ದು ನಮ್ಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ಈ 3 ದಿನಗಳ ಹೋರಾಟ ಇಂಪ್ಯಾಕ್ಟ್ ಆಗುತ್ತಂತ ಅನ್ಸುತ್ತಾ ನಿಮಗೆ ಸರ್ಕಾರದ ಮೇಲೆ? ನೋಡ್ತಾ ಇದ್ದೀರಲ್ಲ, ಸರ್ಕಾರ ಸಮಿತಿ ಆಯ್ತು, ಜಾಹೀರಾತಾಯ್ತು, ಹೋರ್ಡಿಂಗ್ಗಳಾಯ್ತು, ಮುಖ್ಯಮಂತ್ರಿ ಕಾಂಪನ್ಸೇಷನ್ ಆಫರ್ ಕೊಟ್ಟಿದ್ದಾಯ್ತು. ಇದಕ್ಕಿಂತ ಬೇಕಾ? ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ರಾಘವ್, ರಿಪಬ್ಲಿಕ್ ಕನ್ನಡ, ಬಿಡದಿ.